ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಮುಂದೆ ಬರುವಂಥ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೀಗೆ ತಿಳಿಸ್ಬಿಡ್ತೀನಿ. ಓಕೆ, ಈಗ ನಾನು ಹೇಳೋದು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಈಗ ನೀವೇನಾದ್ರು ಕೇಳಬೇಕು. ಮತ್ತು ಈಗ ಹೇಳ್ತಾಯಿದ್ರು ರಾಜವರ್ಧನ್ ಸರ್, ಅವ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ಸಿನಿಮಾ ಶೂಟ್ ಶುರುವಾಗಕ್ಕೆ ಮುಂಚೆ ಅವ್ರಿಗೆ ಸ್ವಲ್ಪ ಕಾಲು ಹೇಟ್ ಮಾಡ್ಕೊಬಿಟ್ರು. ನಾನು ಅವತ್ತು ಕೇಳಿದೆ, ಸರ್ ಹೇಗೆ ಮಾಡ್ತೀರಿ ಫಸ್ಟ್ ಶೆಡ್ಯೂಲು? ಹಾಗಲ್ಲ, ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ. ಇಲ್ಲ ಸರ್, ಏನೈತೆ ಯಾವುದೂ ಚೇಂಜಸ್ ಆಗಬಾರ್ದು, ನನಗೇನೇ ಇದಾದರೂ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಆ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾಯಿದ್ರೆ. ನಾನು ಡೈರೆಕ್ಟ್ ಕೇಳಿ ಬೇಡ ನಿಲ್ಸೋಣ ಅಂತ ಇದ್ದೆ. ಬಟ್ ಅವರು ಯಾವತ್ತೂ ಒಂದಿನೂ ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇ ಇಲ್ಲ. ಸರ್ ಥ್ಯಾಂಕ್ ಯು. ಆಮೇಲೆ ದೀಪಕ್ ಸರ್, ಅವ್ರಿಗೆ ನಾವು ಹೋಗಿ ಡೇಟ್ಸ್ ಕೇಳಿದಾಗ ಸರ್ ಆಫೀಸ್ಗೆ ಬರ್ತೀನಿ ಸರ್ ಮಾತಾಡೋಣ ಅಂತಂದರು. ಡೈರೆಕ್ಟ್ರು ಮಾತಾಡಿದ್ರು, ಸರ್ ಇಂಥ ಒಳ್ಳೆ ಕತೆ ಇದೆ, ನಾವೆಲ್ಲ ಒಟ್ಟಿಗೆ ಸರ್ ಮಾಡೋಣ ಸರ್, ಇದು ಟೀಮ್ ವರ್ಕ್ ಅಂದರು. ಅದು ನನಗೆ ಖುಷಿ ಆಯಿತು ಕೂಡ. ಇದೇನು ಮಾಡಿದ್ದೀವಿ ಇದೆಲ್ಲ ಒಂದು ಟೀಮ್ ವರ್ಕೇನೆ. ನಮ್ಮ ಚಂದ್ರು ಸರ್ ಅವರು, ಧನು ಮಾಸ್ಟ್ರು, ಮನೋಜ್ ಸರ್ಗೆ ಫಸ್ಟು ಸುನೀಲ್ ಮೀಟ್ ಮಾಡಿಸಿದಾಗ ಅವರು ಹೇಳ್ತಾಯಿದ್ರು, ಇದೊಂಥರ ಡಿಫ್ರೆಂಟಾಗಿದೆ ಎಲ್ಲ ಸ್ಟೋರಿ ಇದು ಅಂತ ಅಂದರು. ಹ್ಞೂ ಸರ್ ಇದನ್ನು ಇದೇ ಥರ ಇದು ಮಾಡಲೇಬೇಕು ಸರ್ ಅಂತ ಅಂದಾಗ ಆ ಸಾಂಗು ಅದನ್ನು ಡೈರೆಕ್ಟ್ರು ಕೇಳ್ತಾ ಇದ್ದಿದ್ದು ಇದನ್ನು ತುಂಬ ಇಷ್ಟ ಆಯಿತು ಅವ್ರಿಗೆ. ಬೇರೆ ಥರನೇ ಕೇಳ್ತಾನಲ್ಲ ಡೈರೆಕ್ಟ್ರು ಬಂದು ಅಂತ ಇದ್ರು. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಅಷ್ಟೇ ತುಂಬ ಹೋಮ್ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಟ್ರು. ಇದೇ ಥರ ಬೇಕು ಅಂದಾಗ ಮನೋಜ್ ಸರ್ ಅದಕ್ಕೆ ತುಂಬ ಒತ್ತು ಕೊಟ್ಟು ಭಾಳ ದಿನಗಳೇ ತೊಗೊಂಡಿದ್ದಾರೆ. ಒಂದು ಜಾಸ್ತಿ ದಿನವೇ ಆಗಿದೆಯಲ್ಲ ಸರ್, 50 days ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸ್ಪೆಂಡ್ ಮಾಡಿದ್ದಾರೆ. ಸರ್ ಆಗುತ್ತಾ? ಇಲ್ಲ ಇನ್ನೂ ಟೈಮ್ ಬೇಕು ಅಂತ ಒಂದು ಒಳ್ಳೆ ಟೀಮ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇಲ್ಲಿದ್ದಾರೆ, ಅದು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಕೆಲವರು ಬರೋಕ್ಕೆ ಯಾಕೋ ಹಿಂದಿರ್ತಾ ಇದ್ದಾರೆ. ಜ್ಞಾನೇಶ್ವರ್ ಇರ್ಬೋದು, ನಮ್ಮ ಝೇವಿಯರು, ಜಗ್ಗಿ, ಪ್ರಶಾಂತ್, ಇನ್ನೂ ತುಂಬ ಇದ್ದಾರೆ. ಆಮೇಲೆ ನಮ್ಮ PR ಅವರು ಆ್ಯಕ್ಟಿವ್ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಮೇಲೆ ಬನ್ನಿ ಅಂದರೆ ಬಂದಿಲ್ಲ. ಸೊ ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಹೇಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.